ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ವೀಕ್ಷಕರೇ, ಪ್ರತಿಯೊಂದು ಕಷ್ಟ, ಪ್ರತಿಯೊಂದು ಸಮಸ್ಯೆಗೂ ಸಹ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ ಪರಿಹಾರ ಕೊಡುತ್ತೆ ಅಂತ ಅಂದರೆ ಯಾಕೆ ತಾನೇ ನೀವು ಅದಕ್ಕೆ ಕರೆ ಮಾಡಬಾರ್ದು? ಯಾಕೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳೋದು? ಖಂಡಿತವಾಗಿಯೂ ಮನುಷ್ಯ ಅಂದಮೇಲೆ ಸಾಕಷ್ಟು ರೀತಿಯಲ್ಲಿ ಒಂದಷ್ಟು ತೊಂದರೆಗಳು ಉಂಟಾಗ್ತಾನೆ ಇರುತ್ತೆ, ಒಬ್ಬರಲ್ಲ ಒಬ್ಬರು. ಯಾಕೆಂದರೆ ನಾನಾ ರೀತಿಯಲ್ಲಿ ಒಂದಷ್ಟು ವಿಚಾರಗಳು ನಮ್ಮ ಸುತ್ತಮುತ್ತ ನಡೀತಾ ಇರುತ್ತೆ. ಈಗಾಗಲೇ ದೋಷಗಳಾಗಿರ್ಬೋದು, ಶಾಪಗಳಾಗಿರ್ಬೋದು, ಇಂತಹ ಒಂದಷ್ಟು ದೋಷ ಮತ್ತು ಶಾಪದಿಂದ ವಿಮುಕ್ತಿ ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಜನ ಪ್ರಯತ್ನ ಪಡ್ತಿರ್ತೀರ. ಆದರೆ ಅದಕ್ಕೆ ಯಾವ ರೀತಿ ನಾವು ಪರಿಹಾರ ಪಡ್ಕೋಬೇಕು ಅನ್ನೋದು ಮಾತ್ರ ಯಾರಿಗೂ ಸಹ ಕರೆಕ್ಟಾಗಿ ಗೊತ್ತಿರಲ್ಲ. ಅಂತಹ ಗೊಂದಲಗಳಾಗಿರ್ಬೋದು, ಒಂದಷ್ಟು ಸಮಸ್ಯೆಗಳಾಗಿರ್ಬೋದು, ಎಲ್ಲ ರೀತಿಯ ಸಮಸ್ಯೆಗಳಿಗೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ನಿಂದ ಪರಿಹಾರ ಸಿಗುತ್ತೆ. ಖಂಡಿತವಾಗೂ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಗುರುಮಾತಾ ಇನ್ನು ಈಗಾಗಲೇ ತಿಳಿಸ್ಕೊಟ್ರಿ, ಅಶ್ವತ್ಥ ಕಟ್ಟೆಗೆ ನಾವು ಯಾಕೆ ಪೂಜೆ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು, ಮತ್ತು ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅನ್ನೋಂಥದ್ದು. ಅದೇ ರೀತಿಯಾಗಿ ನಾವು ಅಶ್ವತ್ಥ ಕಟ್ಟೆ ಅಥವಾ ಅಶ್ವತ್ಥ ಮರವನ್ನು ಜಾಸ್ತಿ ನೋಡೋದು ಶಿವನ ದೇವಸ್ಥಾನದಲ್ಲಿ. ಶಿವನಿಗೂ ಮತ್ತೆ ಅಶ್ವತ್ಥ ಮರಕ್ಕೂ ಇರುವಂತಹ ಒಂದು ಬಾಂಧವ್ಯ ಏನಮ್ಮ? ಖಂಡಿತ ನೋಡಿ, ಅಶ್ವತ್ಥ ಕಟ್ಟೆಗೂ ಶಿವನಿಗೂ ಇರೋಂಥ ಬಾಂಧವ್ಯ ಏನು ಅಂದರೆ, ಮಹಾಮುನಿಗಳು ಒಬ್ಬರು ಕಾಡಲ್ಲಿ ಏನು ಮಾಡಿದ್ರಂತೆ, ಮರದ ಕಟ್ಟೆನ ಏನು ಹೇಳೋದು ಸೌದೆನ ಹೊತ್ಕೊಂಬರ್ತಾ ಇದ್ರಂತೆ. ತುಂಬಾ ಕಷ್ಟ ಆಗೋಯ್ತಂತೆ. ಎತ್ಕೊಂಬರುವಾಗ ಕೈ ಕಾಲೆಲ್ಲ ನೋವುಬಿಡ್ತಂತೆ, ಕತ್ತೆಲ್ಲ ಒಂಥರ ನೋವಾಗ್ಬಿಟ್ಟು ಯಾವಾಗಪ್ಪ ಇಳಿಸೋದು? ಅದು ನನಗೆ ಅಭ್ಯಾಸ ಇದೆ, ಅದು ನನಗೆ ಎಕ್ಸ್ಪೀರಿಯೆನ್ಸ್ ಇದೆ. ಯಾಕೆಂದರೆ ಸೌದೆನ ನಾನು ಎತ್ತಿದ್ದೀನಿ. ಯಾಕೆ ಅಂತಂದರೆ ತುಂಬಾ ಭಾರವಾಗಿರುವಾಗ ಎಲ್ಲಪ್ಪ ಇಳಿಸೋದು, ಯಾರಾದರೂ ಇಳಿಸಿದ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದಲ್ಲ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಆ ತೊಗೊಂಬರುವಾಗ ಇಡೋದಕ್ಕೆ ಎಲ್ಲ ಜಾಗ ನೋಡಿದ್ರಂತೆ, ಎಲ್ಲೂ ಜಾಗ ಯಾವ ಕಡೆ ನೋಡಿದ್ರೇನು ಬರೀ ಅಶ್ವತ್ಥ ಕಟ್ಟೆ ಥರನೇ ಕಾಣಿಸ್ತಂತೆ. ಕಾರಣ ಏನು ಅಂದರೆ ಅಲ್ಲಿಟ್ಟರೆ ಅಲ್ಲಿ ಭಗವಂತ ಇರ್ತಾನಲ್ಲ, ಅವನಿಗೆ ಭಾರ ಆಗ್ಬೋದು ಅಂತ ಹೇಳ್ಬಿಟ್ಟು ಅದನ್ನ ಎತ್ತಿ ಸ್ವಲ್ಪ ಶೋಲ್ಡ್ರಿಗೆ ಇಳಿಸ್ಕೊಂಡ್ರಂತೆ. ಇಳಿಸುವಾಗ ಕರೆಕ್ಟಾಗಿ ಅವ್ರು ಇಳಿಸೋಕೆ ಹೋಗಿದ್ದಾರೆ, ಕರೆಕ್ಟಾಗಿ ಹೋಗಿ ಆ ಕಲ್ ಮೇಲೆ ಬಿತ್ತಂತೆ. ಅದು ಬಿದ್ದಂಥ ಟೈಮಲ್ಲಿ ಅಶ್ವತ್ಥ ಕಟ್ಟೆಯಲ್ಲಿ ಇರೋಂಥದ್ದು ಒಂದು ಕಟ್ಟಡ ಹಾಕಿರ್ತಾರೆ ಗೊತ್ತಾ, ಒಂದು ಬೆಂಚ್ ಕಲ್ ಥರ ಇರುತ್ತೆ, ಅಲ್ಲೋಗಿ ಕೂತ್ಕೊಳ್ಳೋಂಥ ಸಮಯದಲ್ಲಿ ಆವಾಗ ಅದಲ್ಲಿ ಕೂತಿದೆ, ಬಿದ್ದೋಯ್ತು. ಅದು ಏನು ಹೇಳೋದು, ಸೌದೆದು ಕಟ್ಟಿರೋ ಅಂಥ ಇದು ಅಲ್ಲಿ ಬಿದ್ದೋಗುತ್ತೆ. ಬಿದ್ದಿದ ತಕ್ಷಣ ಅವರು ಹಿಂದಿರುಗಿ ನೋಡ್ತಾರೆ, ತುಂಬ ನೆರಳಾಗಿ ಏನು ಗಾಳಿ ತಂಗಾಳಿ ಬೀಸ್ತಾ ಇದೆ. ಅಲ್ಲಿ ಇಟ್ಬಿಟ್ಟು ಹಂಗೇನೆ ಆ ಜಾಗದಲ್ಲೇ ತಾನು ಇಟ್ಕೊಂಡಿದ್ದಂಥ ಇದಿರುತ್ತಲ್ವ, ಅದೇ ಸೌದೆ ಇಟ್ಕೊಳ್ಳೋಕೆ ಒಂದು ದಿಮ್ ಮಾಡಿರ್ತೀರಲ್ಲ, ಅದು ಮಾಡಿದಂಥದ್ದು ಅಲ್ಲೇ ಇಟ್ಬಿಟ್ಟು ಹಾಗೇ ಅವ್ರು ನಿದ್ದೆ ಮಾಡಿಬಿಟ್ಟಿದ್ದಾರೆ. ಮಾಡೋ ಅಂಥ ಸಮಯದಲ್ಲಿ ಶಿವ ಬಂದ್ಬಿಟ್ಟು ಪಾಪ ಎಷ್ಟು ಕಷ್ಟಪಟ್ಟು ಇದನ್ನು ತಂದು ಇಲ್ಲಿ ಇಕ್ಬಿಟ್ಟು, ಎಷ್ಟು ಆಯಾಸ ಇದ್ದರೆ ಈ ಮಗ ನಿದ್ದೆ ಮಾಡ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು ಚೆನ್ನಾಗಿ ನೀನು ನಿದ್ದೆ ಮಾಡು ಅಂತ ಆಶೀರ್ವಾದ ಮಾಡಿ ಆ ತಂದಿದ್ದಂಥ ಕಟ್ಟೆನ ಏನು ಸೌದೆಗಳ್ನ ಎಲ್ಲಿಗೆ ಸೇರಿಸ್ಬೇಕು ಆ ಶಿವನೇ ತಗೊಂಡೋಗಿ ಸೇರಿಸಿದ್ರಂತೆ. ಹಾಗಾಗಿ ಇವ್ರು ಎದ್ದು ನೋಡುವಾಗ ಆ ಸೌದೆ ಹೊರೆಗಳು ಅಲ್ಲಿ ಇರಲಿಲ್ವಂತೆ. ಆಮೇಲೆ ಇವ್ರೇನು ಮಾಡಿದ್ರಂತೆ, ಎಲ್ಲ ಆಗ್ತೆ ನಾನು ಗೊತ್ತಿಲ್ವಲ್ಲ, ನನಗೆ ನಿದ್ದೆ ಬಂದುಬಿಡ್ತು, ಹುಡುಕ್ತಾ ಇದ್ದೀನಿ, ನಾನು ಎಲ್ಲೂ ಸಿಗ್ತಾಯಿಲ್ಲ, ನಾನು ಏನಾದರೂ ತಪ್ಪು ಮಾಡಿಬಿಟ್ನಾ ಅಥವಾ ತರದಿರ ಮರ್ತುಬಿಟ್ನಾ ಅಂತ ಹೇಳಿ ಒಂದು ಸೆಕೆಂಡು ಅಲ್ಲೇ ಕೂತ್ಕೊಂಡು ಪ್ರದಕ್ಷಿಣೆ, ಅದೇ ಒಂದು ಟಯರ್ಡಲ್ಲಿ ಕೂತ್ಕೊಂಡೇ ಧ್ಯಾನ ಮಾಡಿಬಿಟ್ಟು ಆ ಪ್ರದಕ್ಷಿಣೆ ಮಾಡ್ತಾ ಬಂದ್ರಂತೆ. ಇಲ್ಲ ಹಾಕಿದ್ದೀನ ಅಂತ ಆ ಥರ ಪ್ರದಕ್ಷಿಣೆ ಮಾಡ್ತಾ 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 1 ಆಯಿತು, 2 ಆಯಿತು, 3 ಆಯಿತು, 4 ಆಯಿತು, 9 ಆಯಿತು. 9 ಪ್ರದಕ್ಷಿಣೆ ಮಾಡೋದ್ರೊಳಗಡೆ ಅವ್ರ ಕಣ್ಣಿಗೆ ಕಾಣಿಸ್ತಂತೆ ಅವ್ರ ಮನೆ ಹತ್ರ ಹೋಗಿ ಆ ಕಟ್ಟಿಗೆ ಇರೋ ಅಂಥದ್ದು. ಹಾಗೆ ಅಂದ್ರಂತೆ, ಏನು ನಾನು ಹೋಗಲೇ ಇಲ್ಲ ಅಲ್ವಾ, ಯಾಗೋಯ್ತಿದ್ದು, ನಾನು ಇಲ್ಲೇ ಇದ್ದೀನಿ, ಈ ಮನೆ ತಗೊಂಡೋಗಿ ಯಾರಲ್ಲಿ ಹಾಕಿರ್ಬೋದು ಅಂತ 1 ಸೆಕೆಂಡ್ ಧ್ಯಾನ 9 ಸುತ್ತು ಮುಗಿಸಿದ ತಕ್ಷಣ ಬಂದು ಕರೆಕ್ಟಾಗಿ ಅಲ್ಲಿ ನಿಂತ್ಕೊಂಡಿರುವಾಗ ಮರದತ್ರ ಅವ್ರಿಗೆ ಪ್ರಾಣ ಹೇಳ್ತಂತೆ. ಪ್ರಾಣ ಅಂದರೆ ಏನು? ಆತ್ಮ ಹೇಳ್ತಂತೆ, ನೀನು ಕಷ್ಟಪಡ್ತಾ ಇದೆಯಾ ಅಂತಾನೆ ನಿನ್ನ ರೂಪದಲ್ಲಿರೋ ಅಂಥ ಭಗವಂತ ತಗೊಂಡೋಗಿ ನಿನ್ನ ಮನೆ ಹತ್ರ ಕಟ್ಟಿಗೆ ಹಾಕ್ಬಿಟ್ಟಿದ್ದಾರೆ. ಅದು ಯಾರೂ ಅಲ್ಲ, ಶಿವ ಪರಮಾತ್ಮ. ಇಲ್ಲಿ ಮಹಾಮುನಿವರುಗಳೆಲ್ಲ ಧ್ಯಾನ ಮಾಡಿದ್ದಾರೆ. ಆ ಮಹಾಮುನಿವರುಗಳೆಲ್ಲ ಧ್ಯಾನ ಮಾಡಿದ್ರಿಂದ ಇಲ್ಲಿ ಏನು ಬೇಡ್ಕೊಂತಾರೋ, ಏನು ಟಯರ್ಡ್ ಆಗ್ತೈತೋ, ಏನು ದೇಹ ಆರೋಗ್ಯ ಪ್ರಾಬ್ಲಮ್ ಆಗ್ತೈತೋ, ಏನೆಲ್ಲ ಮಾಡುತ್ತೋ ಒಳ್ಳೆಯದಾಗುತ್ತೋ ಇದೆಲ್ಲ ಸತ್ಯನೇ. ಹಾಗಾಗಿ ನಿಮ್ಮ ಮನಸ್ಸಿಂದ ನೀವೇನು ಪಡ್ಕೊತೀರೋ ಅದು ಆ ಕ್ಷಣದಲ್ಲಿ ನಿಮ್ಗೆ ಸಿಗುತ್ತೆ. ಅದಕ್ಕೆ ನೀನೊಂದು ಸ್ವಲ್ಪ ಆಯಾಸವಾಗಿದ್ದೀನಿ, ನನ್ನ ಕೈಲಿ ಆಗ್ತಾಯಿಲ್ಲ ಅಂತ ಅಂದ್ಕೊಂಡೆ, ಆ ಶಿವನೇ ತಗೊಂಡೋಗಿ ಅಲ್ಲಿ ಸೇರಿಸಿದ್ದಾರೆ ನೋಡಿ. ಆ ಆಯಾಸ ಸರಿ ಅಲ್ಲೋಗಿ ಕೂತಿರುವಾಗ ಸರಿ ಆಗುತ್ತಂತೆ. ಆ ಶಿವನಿಗೂ ಆ ಅಶ್ವತ್ಥ ಕಟ್ಟೆಗೂ ಏನು ವಿಶೇಷತೆ ಅಂದರೆ, ಮಹಾಮುನಿವರುಗಳಿಗೇ ಆಶೀರ್ವಾದ ಮಾಡೋದು ಫಸ್ಟು ಆ ಶಿವನೇ.
ಎಲ್ಲ ಆತ್ಮಗಳು ಹೋಗಿ ಸೇರೋ ಅಂಥದ್ದು ಶಿವನ ಹತ್ರನೇ. ಯಾಕೆ ಅಂತಂದರೆ ಅವರೇ ತಾನೇ ಸೃಷ್ಟಿಕರ್ತ, ಅವರೇ ತಾನೇ ಲಯಕರ್ತ, ಅವರೇ ಪ್ರಾಣ ಕೊಡೋದು, ಅವರೇ ಎತ್ತೋದು. ಆಗಿರುವಾಗ ಅವ್ರ ಹತ್ರನೇ ಎಲ್ಲನೂ ಹೋಗಿ ಸೇರಬೇಕಂತೆ. ಅಲ್ಲಿರೋ ಧ್ಯಾನ ಮಾಡೋ ಅಂಥ ಮಹಾಮುನಿವರುಗಳ ಆಶೀರ್ವಾದ ಆಗಲಿ, ಆ ಆತ್ಮರೂಪದಲ್ಲಿರೋ ಅಂಥ ಒಂದು ಸಂಕಲ್ಪ ಆಗಲಿ, ಅಲ್ಲೋಗಿ ಯಾರೇನೇ ಸುತ್ತಿದ್ರೇನು ಸರಿ, ಏನೇ ಬೇಡ್ಕೊಂಡಿದ್ರೇನು 1 ಸೆಕೆಂಡ್ ಅಲ್ಲಿ ನಿದ್ದೆ ಮಾಡಿಬಿಟ್ಟು ಬಂದ್ರೂ ಸಹ, ಈಗಲೂ ವಿಲೇಜ್ಗೆಲ್ಲ ಹೋದರೆ ಮಧ್ಯಾಹ್ನ ಟೈಮಲ್ಲಿ ಊಟ ಮಾಡ್ಕೊಂಬಂದು ಎಲ್ಲರೂ ಮಲ್ಕೊಂಡಿರ್ತಾರೆ. ನೋಡೋಕ್ಕೆ ಒಂದು ಚೆನ್ನಾಗಿರುತ್ತೆ ಅಲ್ಲಿ. ಒಂದು ಸ್ವಲ್ಪ ವಯಸ್ಸಾಗಿರೋ ಅಂಥವರೆಲ್ಲ ನೀಟಾಗಿ ಒಂದೊಂದು ತಲೆದಿಂಬು ಎತ್ಕೊಂಡ್ಬಂದ್ಬಿಟ್ಟು ಚಾಪೆ ಎತ್ಕೊಂಡು ಸಹ ತೊಗೊಬಂದು ಅಲ್ಲಿ ಹಾಕ್ಕೊಂಡು ಮಲಗಿರ್ತಾರೆ. ಹಳ್ಳಿ ವಾತಾವರಣನೇ ಬೇರೆ ವಿಷಯ, ಇಲ್ಲೂ ಸಿಗಲ್ಲ ನಮ್ಮ ಸಿಟಿಲೆಲ್ಲ ಆ ಥರ. ಆ ರೀತಿ ಇದೆ. ಕಾರಣ ನೋಡಿ, ಇನ್ನೊಂದು ವಿಷಯ ಏನು ಅಂತಂದರೆ, ಅಲ್ಲಿ ಏನಾದರೂ ಬಿದ್ದುಬಿಟ್ವಿ ಅಥವಾ ಏನಾದರೂ ತಲೆಯಲ್ಲಿ ಹೇಟ್ ಬಿತ್ತು, ನಾವು ಪೆಟ್ಟಾಯಿತು ನಮಗೆ ಅಂತ ಬಿದ್ದುಬಿಟ್ಟಿದ್ದೀವಿ ಅಂದರೆ ಖಂಡಿತವಾಗ್ಲಿ ಅವ್ರು ಎದ್ದೋಳಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದರೆ ಅಲ್ಲಿ ದೇವರಿದ್ದಾರೆ, ಓಕೆ, ಶಿವನ ಆಶೀರ್ವಾದನೂ ಇದೆ, ಅನುಗ್ರಹವೂ ಇದೆ. ಆದರೆ ಬಿದ್ದ ತಕ್ಷಣ ಎದ್ದೋಳಕ್ಕೆ ಸಾಧ್ಯ ಇಲ್ಲ, ನಡೆಯೋಕ್ಕಾಗಲ್ಲ ಅವರು ಸ್ವಲ್ಪ. ಕಾರಣ ಏನು ಅಂತಂದರೆ ಅಲ್ಲಿ ಮಹಾಮುನಿವರುಗಳ ಆಶೀರ್ವಾದ ಇದ್ದಿದ್ದಂಥ ಸ್ಥಳ. ಮಹಾಮುನಿವರುಗಳನ್ನ ನಾವು ಪ್ರದಕ್ಷಿಣೆ ಮಾಡುವಾಗಲಿ ಶುದ್ಧತೆ ಇಲ್ಲ ಅಂತ ಅಂದ್ರೂ ಪ್ರದಕ್ಷಿಣೆ ಮಾಡಬಾರ್ದು ಅನ್ನೋದು ಏನಕ್ಕೋಸ್ಕರ, ಪಿರಿಯಡ್ಸ್ ಆದವರೆಲ್ಲ ಅಲ್ಲಿಗೆ ಯಾಕೆ ಹೋಗಬಾರ್ದು. 7 ದಿನ ವೃಕ್ಷನ ಪ್ರದಕ್ಷಿಣೆ ಮಾಡೋ ಅಂಥವ್ರು 7 ದಿನ ಕಡ್ಡಾಯವಾಗಿ ಹೋಗಬಾರ್ದು. ಯಾಕೆ ಅಂತಂದರೆ ಹೋಗೋಂಥ ಟೈಮಲ್ಲಿ ಖಂಡಿತವಾಗ್ಲೂ ದೋಷ ಆಗುತ್ತೆ. ಆ ಬಿದ್ದಿದ್ದಂಥ ಟೈಮು ಭೂಮಿ ಶಾಪ ಹಾಕುತ್ತೆ, ಭೂಮಿ ಗ್ರಹ ಹೊಡೆಯುತ್ತೆ, ಭೂಮಿ ದೋಷ ಆಗುತ್ತೆ. ಇದು 3ರಲ್ಲೂ ನಾವು ಸಿಗಾಕೋಬಾರ್ದು. ಅಂದರೆ ಜಾಗ್ರತೆಯಿಂದ ಹೋಗಿ ಜಾಗ್ರತೆಯಿಂದ ಮನೆಗೆ ಬರಬೇಕು. ನೋಡಿ, ಅದಕ್ಕೆ ಹೇಳೋದು, ನಾಗರು ಮಾಡ್ತಾರೆ, ನಾಗರು ಮಾಡೋಕ್ಕೆ ಹೋಗ್ತಾರೆ ಅಂದ್ರೇ ತುಂಬ ಉಪವಾಸ ತೊಗೊಂಡೇ ಹೋಗೋದು. ಯಾಕೆ ಅಂತಂದರೆ ಆಗಿನ ಕಾಲದಿಂದ ಈಗಿನ ಕಾಲವರೆಗೂ ಶುದ್ಧತೆಯಿಂದ ಎಲ್ಲನೂ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಮನಸ್ಸು ಶುದ್ಧನೂ ಇರಬೇಕು, ನಮ್ಮ ದೇಹನೂ ಶುದ್ಧ ಮಾಡ್ಕೋಬೇಕು. ಹಾಗಾಗಿ ಆ ಭಗವಂತನಿಗೆ ಪ್ರಾರ್ಥನೆ ಮಾಡಿ, ಶಿವನಿಗೂ ಅಶ್ವತ್ಥ ಕಟ್ಟೆಗೂ ಇರೋ ಅಂಥದ್ದು ಇದೇನೆ. ಆ ಮಹಾಮುನಿವರುಗಳಿಗೆ ಆ ಭಗವಂತ ಏನು ಬೇಕೋ ನೋಡಿ, ಇವಾಗ ಸೂರ್ಯ ಕಿರಣ ನಮಗೆಷ್ಟು ಮುಖ್ಯನೋ ಅದೇ ರೀತಿ ಆ ಶಿವನಿಂದ ಪಡ್ಕೊಳ್ಳೋ ಅಂಥ ಶಕ್ತಿ ಮುನಿವರುಗಳು ನಮಗೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಅಶ್ವತ್ಥ ಕಟ್ಟೆನ ಪ್ರದಕ್ಷಿಣೆ ಮಾಡುವಾಗ ಎಲ್ಲ ಮಹಾಮುನಿವರುಗಳ ಆಶೀರ್ವಾದ ನಮಗೆ ಸಿಗುತ್ತೆ ಅನ್ನೋಂಥದ್ದು ಶ್ರೇಷ್ಠವಾಗಿದ್ದಂಥ ವಿಷಯ. ಮುಂದಿನ ಕಾಲದವರೆಲ್ಲನೂ ಮಾಡಿದ್ದಾರೆ. ನಮ್ಮ ಮಾತಾಪಿತ ಗುರುದೇವೋ ಭವ ಅನ್ನೋರು ಮಾಡ್ಕೊಬಂದಿದ್ದನ್ನು ಈಗಿನ ಕಾಲವರೆಗೂ ನಾವು ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ಎಷ್ಟು ಸತ್ಯ ಇದೆ ನೋಡಿ. ಆ ಸತ್ಯತೆ ನಮ್ಮ ಮಕ್ಕಳಿಗೂ ನಾವು ಹೇಳ್ಕೊಡ್ಬೇಕು, ಈ ಥರ ಮಾಡಿ ಅಂತ ನಮ್ಮ ಮಕ್ಕಳಿಗೂ ಕಲಿಸ್ಕೊಡ್ಬೇಕು, ಗೊತ್ತಿಲ್ಲದಿರ ಇರೋರಿಗೂ ಸಹ ಹೇಳಬೇಕು. ಗುರುವೇ ಶರಣಂ. ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟ ಆಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ಎಲ್ಲ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್. ತಪ್ಪದೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಗುರುಮಾತಾ, ಇನ್ನು ಈಗಾಗಲೇ ತಿಳಿಸ್ಕೊಡ್ರಿ ಅಶ್ವತ್ಥ ಕಟ್ಟೆಯ ವಿಚಾರ, ಅದಾದರೆ ಶಿವನ ಜೊತೆ ಇರುವಂತಹ ಬಾಂಧವ್ಯ ಆಗಿರ್ಬೋದು, ಯಾವ ರೀತಿ ಎಲ್ಲ ಕಥೆ ಇದೆ ಇವೆಲ್ಲನೂ ಸಹ ತಿಳಿಸ್ಕೊಟ್ರಿ. ಅದೇ ರೀತಿಯಾಗಿ ಇವಾಗ ನಾವು ಸೋಮವಾರ ಅಂತ ಬಂತು ಅಂದ ತಕ್ಷಣ ಶಿವನ ಆರಾಧನೆಯನ್ನ ಮಾಡ್ತೀವಿ. ಸೋಮವಾರವೇ ಶಿವನ ಆರಾಧನೆಯನ್ನ ಯಾಕೆ ಮಾಡಬೇಕು ನೋಡಿಮ್ಮ, ಸೋಮವಾರ ಯಾಕೆ ನಾವು ಶಿವನ ಪ್ರಾರ್ಥನೆ ಮಾಡ್ತೀವಿ ಅಂತ ಅಂದರೆ, ಕೈಲಾಸ ಅನ್ನೋಂಥದ್ದು ಸೋಮವಾರನೇ. ಕೈಲಾಸಕ್ಕೆ ಹೋಗೋರು ಇವಾಗ ಏನಾದರೂ ಒಂದು ಪ್ರಾಬ್ಲಮ್ ಆಗಿಬಿಟ್ಟು ಸಹ ಇವಾಗ ಕೃಷ್ಣರಿದ್ದಾರೆ, ಶ್ರೀರಂಗನಾಥ ಇದ್ದಾನೆ, ಆದಿಶೇಷ ಇದ್ದಾರೆ, ಎಲ್ಲ ಭಗವಂತನೂ ನಾಮ ಹಾಕಿದಂಥ ಭಗವಂತನೂ ಇದ್ದಾರೆ, ವಿಭೂತಿ ಹಾಕ್ಕೊಳ್ಳೋ ಅಂಥ ಭಗವಂತನೂ ಇದ್ದಾರೆ, ಅಡ್ಡಡ್ಡ ಇಟ್ಕೊಳ್ಳೋ ಅಂಥನೂ ತುಂಬ ಜನ ಒಂದೊಂದು ರೀತಿಲಿ ಒಂದೊಂದು ಬುಟ್ಟು ಇಟ್ಕೊಳ್ಳೋಂತಾರೆ. ಆ ದೇವ್ರಿಗೂ ಅದೇ ರೀತಿ ಹೆಸರಿಟ್ಬಿಟ್ಟಿದ್ದಾರೆ. ಹಾಗಾಗಿ ಯಾವ ದೇವ್ರಿಗೆ ಪ್ರೀತಿ ಮಾಡಲಿ, ನಾವು ಪೂಜೆ ಮಾಡಲಿ, ಯಾವುದೇ ಒಂದು ಭಕ್ತಿಯಿಂದ ಭಗವಂತನ ಸಂಕಲ್ಪ ಮಾಡಲಿ, ಆದರೆ ಅದಕ್ಕೆ ಅಂತ ಒಂದು ದಿನ ಇದೆ, ಅದಕ್ಕೆ ಅಂತ ಒಂದು ನಾಮಾಂಕಿತ ಇದೆ. ಈ ರೀತಿ ನಾವು ಯಾಕೆ ಮಾಡ್ತೀವಿ ಸೋಮವಾರ ದಿವಸ ಅಂತ ಅಂದರೆ, ಆ ಭಗವಂತನಿಗೆ ಸ್ವರ್ಗನೇ ಸೋಮವಾರ ಓಪನ್ ಆಗಿರುತ್ತೆ ಅನ್ನೋಂಥದ್ದು ಸಹ ಹೇಳ್ತಾರೆ. ಯಾಕೆ ಸೋಮವಾರ ದಿವಸ ಯಾರೇ ಹೋಗ್ಬಿಟ್ರೇನೂ ಸಹ ಆ ಶಿವನ ಪಾದ ಸೇರ್ತಾರೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಅಷ್ಟು ಆ ಸೋಮವಾರದ ಮೇಲೆ ಇರೋ ಅಂಥ ನಂಬಿಕೆ. ಆ ಸೋಮೇಶ್ವರ ಹುಟ್ಟಿದ್ದಂಥ ದಿನ,
ಸೋಮವಾರ ದಿವಸ ಸೋಮೇಶ್ವರ ಹುಟ್ಟಿದಂಥ ದಿನ. ಅದಕ್ಕೋಸ್ಕರನೇ ಸೋಮವಾರ ದಿವಸ ನಾವು ಪೂಜೆ ಮಾಡಿದ್ರೆ ಶಿವನಿಗೆ ಆಪ್ತ ಪ್ರೀತಿ ಜಾಸ್ತಿ ಅಂತ ಹೇಳ್ತಾರೆ. ನಮ್ಮನ್ನು ಆಪ್ತ ಭಕ್ತರಾಗಿ ನೋಡಲ್ವಂಥವ್ರು ಆಪ್ತ ಮಿತ್ರನಾಗಿ ನೋಡ್ತಾರಂತೆ. ಹಾಗಾಗಿ ಅವ್ರಿಗೆ ನಾವು ತುಂಬ ಫ್ರೆಂಡ್ಲಿ ಆಗಾಗ್ತಾರಂತೆ. ಕಾರಣ ಅಷ್ಟೊಂದು ಸೋಮವಾರಕ್ಕೆ ವಿಶೇಷತೆ ಇದೆ. ಸೋಮವಾರ ಅನ್ನೋಂಥದ್ದು ಶಿವನು ಬಂದಿದ್ದಂಥ ದಿನ, ಆ ಶಿವನು ಪ್ರತ್ಯಕ್ಷ ಆಗಿದ್ದಂಥ ದಿನ, ಶಿವ ಪ್ರಪಂಚಕ್ಕೆ ಸೃಷ್ಟಿಯಾಗಿದ್ದಂಥ ದಿನ. ಅದಕ್ಕೋಸ್ಕರನೇ ಆ ಸೋಮವಾರ ಅನ್ನೋಂಥದ್ದು ಅಷ್ಟು ಅಪಾರವಾಗಿದ್ದಂಥ ಶಕ್ತಿ ಶಿವನಿಗೆ. ನೋಡಿ, ಇವಾಗ ತಂಜಾವೂರಲ್ಲಿ ಶಿವ ಎಷ್ಟು ದೊಡ್ಡದಾಗಿದ್ದಾರೆ ಗೊತ್ತಾ? ಅದೇ ರೀತಿ ನಮ್ಮ ಇದರಲ್ಲೂ ಸಹ ಧರ್ಮಸ್ಥಳದಲ್ಲಿ ಪುಟಾಣಿ ಆಗಿ ನಮ್ಮ ಶಿವ ಇದ್ದಾರೆ. ಆದರೆ ಎಷ್ಟೇ ದೊಡ್ಡದಾಗಿದ್ರೇನು ತಂಜಾವೂರಲ್ಲಿ ಒಂದೇ ಶಕ್ತಿ, ಒಂದೇ ರೀತಿ ಅಭಿಷೇಕ, ಒಂದೇ ರೀತಿ ಪೂಜೆ ಎಲ್ಲ ನಡೆಯುತ್ತೆ. ನಮ್ಮ ಧರ್ಮಸ್ಥಳದಲ್ಲೂ ಸಹ ಎಷ್ಟು ನಮ್ಮ ಲಿಂಗಾಕಾರ ಇದ್ರೇನೋ ಅದಕ್ಕೂ ಅದೇ ರೀತಿ ಅಭಿಷೇಕ ನಡೆಯುತ್ತೆ, ಅದೇ ರೀತಿ ಅಲಂಕಾರ ನಡೆಯುತ್ತೆ. ಇವಾಗ ದೊಡ್ಡದಾಗಿ ಲಿಂಗ ಇದೆ, ಚಿಕ್ಕದಾಗಿ ಲಿಂಗ ಇದೆ ಅನ್ನೋಂಥದ್ದಲ್ಲ. ಯಾಕೆ ತಂಜಾವೂರು ಲಿಂಗನ ಧರ್ಮಸ್ಥಳ ಲಿಂಗಕ್ಕೆ ನಾನು ಹೇಳ್ತೀನಿ ಅಂತ ಅಂದರೆ, ಅಷ್ಟು ಅದು ವಿಶೇಷತೆ ಆ ಲಿಂಗಾಕಾರದಲ್ಲಿ ಎರಡರಲ್ಲೂ ಇದೆ. ಇವಾಗ ಒಂದು ಪಟ್ಟೀಶ್ವರ ಅಂತ ಹೇಳಿ ಒಂದು ದೇವಸ್ಥಾನ ಇದೆ. ಆ ಪಟ್ಟೀಶ್ವರ ಅನ್ನೋಂಥ ದೇವಸ್ಥಾನದಲ್ಲಿ ಪಟ್ಟೀಶ್ವರ ಅಂತ ಅಂದರೆ, ಆ ಒಂದು ಪಟ್ಟೀಶ್ವರ ಅಂತ ಅಂದರೆ ಒಂದು ಗ್ರೀನ್ ಕಲರಲ್ಲಿ ಆ ಶಿವನಿಗೆ ನೀವೇನೇ ಅಲಂಕಾರ ಮಾಡಿದ್ರೇನೋ ಒಳಗಡೆ ಇರೋ ಅಂಥದ್ದು ಮರಗದ ಕಲ್ಲು ಅಂತೀವಲ್ವರ, ಆ ಕಲ್ಲಲ್ಲಿ ಇರೋ ಅಂಥದ್ದೆಲ್ಲ ಆಕಾರನೂ ಕಾಣಿಸುತ್ತೆ. ನೋಡಿ, ಇವಾಗ ತಂಜಾವೂರಲ್ಲಿ ಇರೋ ಅಂಥ ಶಿವನಿಗೆ ಪೂಜೆ ಮಾಡುವಾಗ್ಲೂ ಸರಿ, ಧರ್ಮಸ್ಥಳ ಲಿಂಗದಲ್ಲಿ ಇರೋ ಅಂಥ ಪೂಜೆ ಮಾಡಿದ್ರೇನು ಸರಿ, ಒಂದೇ ರೀತಿ ಆಕಾರ ಕಾಣಿಸುತ್ತೆ. ಆಕಾರದಲ್ಲಿ ಯಾವುದು ಡಿಫ್ರೆಂಟು ಇರೋದಿಲ್ಲ. ಇದು ಸ್ವಲ್ಪ ಹೈಟಾಗಿದೆ ಅಷ್ಟೇ, ಇದು ಸ್ವಲ್ಪ ಚಿಕ್ಕದಾಗಿದೆ ಅಷ್ಟೇ. ಶಿವಲಿಂಗ ದೊಡ್ಡದ ಚಿಕ್ಕದ ಅನ್ನೋಂಥದ್ದು ಏನಿಲ್ಲ. ಆ ಶಿವಲಿಂಗಕ್ಕಿರೋ ಅಂಥದ್ದು ಪ್ರತಿಮೆ ಆಗಲಿ, ಶಕ್ತಿ ಆಗಲಿ, ಸಂಕಲ್ಪ ಆಗಲಿ ಒಂದೇನೆ. ಆ ಚೇಂಜಸ್ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಸೋಮವಾರನೇ ಶಿವನಿಗೆ ಒಂದು ದೇವಸ್ಥಾನ ಕಟ್ಟಿದ್ರೇನು ಸೋಮವಾರನೇ ಓಪನ್ ಮಾಡಬೇಕು. ಅದೇ ರೀತಿ ಆ ಭಗವಂತ ಧರೆಗೆ ಬಂದಂಥ ದಿನವೂ ಸಹ ಸೋಮವಾರನೇ. ಅದಕ್ಕೋಸ್ಕರನೇ ಸೋಮವಾರ ಶಿವ ಪರಮಾತ್ಮ ಅವತಾರ ಮಾಡಿದ್ದಂಥ ದಿನ ಅಂತಲೂ ಸಹ ಹೇಳ್ತೀವಿ. ಅವತ್ತಿನ ದಿವಸ ನೀವು ರುದ್ರಾಭಿಷೇಕ ಮಾಡಿಸ್ತೀರಾ ಅಂದರೆ ಆ ಭಗವಂತ ಎಷ್ಟೇ ದೋಷಗಳಿರಲಿ, ಪಾಪಗಳಿರಲಿ, ನಮ್ಮನ್ನು ಆಶೀರ್ವಾದ ಮಾಡಿ ಕಳಿಸ್ತಾರಂತೆ. ಅದಕ್ಕೋಸ್ಕರ ದೋಷ ಪಾಪ ಎಲ್ಲ ಪರಿಹಾರ ಮಾಡ್ಕೊಳ್ಳೇಬೇಕು. ನಾವು ಇದ್ರೂ ಸಹ ಅದರಿಂದನೂ ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಶ್ರೇಷ್ಠವಾಗಿದ್ದಂಥ ಸೋಮವಾರ ದಿವಸ ಆ ಶಿವ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಹರ ಮಹಾದೇವ ಅಂತ ಹೇಳ್ಕೊಂಡು ನಮ್ಮ ಕಷ್ಟನೆಲ್ಲ ಭಗವಂತನ ಹತ್ರ ಸಂಕಲ್ಪ ಮಾಡ್ಕೊಂಡು ಬಂದ್ವಿ ಅಂದರೆ ಭಗವಂತನ ಆಶೀರ್ವಾದ ಸಿಗುತ್ತಂತೆ. ಅದಕ್ಕೆ ಹೇಳೋದು, ಧರ್ಮಸ್ಥಳಕ್ಕೆ ಹೋದರೆ ಏನು ಶಕ್ತಿ ಸಿಗುತ್ತೋ, ಏನು ಆಶೀರ್ವಾದ ಸಂಕಲ್ಪ ಸಿಗುತ್ತೋ ಅದೇ ಶಕ್ತಿನೂ ಸಿಗುತ್ತಂತೆ ತಂಜಾವೂರು ಶಿವನ ದೇವಸ್ಥಾನದಲ್ಲೂ ಸಹ. ಅಲ್ಲೋದ್ರೇನು ಅವರು ಧರ್ಮಸ್ಥಳ ಬಗ್ಗೆ ಹೇಳ್ತಾರೆ. ನಾನೇ ಕೇಳಿದ್ದೀನಿ, ಧರ್ಮಸ್ಥಳ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ? ಅಷ್ಟು ಚೆನ್ನಾಗಿ ವಿಶೇಷತೆ ಹೇಳ್ತಾರೆ. ಯಾವ ರೀತಿ ಆಯಿತು ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೂ ತಂಜಾವೂರಲ್ಲಿರೋ ಅಂಥ ಶಿವನಿಗೂ ಅಷ್ಟು ವಿಶೇಷತೆ ಇದೆ. ಅದಕ್ಕೆ ಅವ್ರು ಹೇಳ್ತಾರೆ, ಈ ಎರಡು ದೇವ್ರಿಗೂ ಇರೋ ಅಂಥ ಒಂದು ಶಕ್ತಿ ಎಲ್ಲೂ ನಾನು ನೋಡಿಲ್ಲ ಅಂತಲೂ ಸಹ ಹೇಳ್ತಾರೆ. ಹಾಗಾಗಿ ಮೂರ್ತಿ ಚಿಕ್ಕದಾದ್ರೇನು ಕೀರ್ತಿ ದೊಡ್ಡದು ಅಂತ ಹೇಳಿದ್ದಾರೆ. ಹಾಗಾಗಿ ಶಿವ ಬಂದಿದ್ದಂಥದ್ದು ಸೋಮವಾರ, ಭಿಕ್ಷಾಟನೆಗೆ ಬಂದಿದ್ದಂಥ ದಿನವೂ ಸಹ ಸೋಮವಾರನೇ. ಹಾಗಾಗಿ ಆ ಭಗವಂತನ ಹತ್ರ ಪಡ್ಕೊಳ್ಳೋ ಅಂಥದ್ದು ಬೇಕಾದಷ್ಟಿದೆ. ನಾವೆಷ್ಟು ಭಗವಂತನಿಗೆ ಪೂಜೆ ಮಾಡ್ತೀವೋ ಭಕ್ತಿಯಿಂದ, ಅಷ್ಟೇ ನಿಷ್ಠೆಯಿಂದ ಭಗವಂತನು ನಮಗೆಲ್ಲನೂ ಕೊಡ್ತಾರೆ. ಖಂಡಿತವಾಗಲೇ ಶಿವನ ಆಶೀರ್ವಾದದಿಂದ, ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಎಲ್ಲ ಜೀವರಾಶಿನೂ ಚೆನ್ನಾಗಿರಬೇಕು, ಅವ್ರ ಸಂಕಲ್ಪ ಸಿಗಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ